ಉಪಕದನದ ಮಹಾ ಸಮರದಲ್ಲಿ ಬೆರಸಿನಿಂದ ಮತದಾನ ಸಾಗ್ತಾ ಇದೆ. ಎರಡು ಕಡೆ ವೋಟಿಂಗ್ ಆಗ್ತಾ ಇದೆ, ಚೆನ್ನಾಗಿ ಆಗ್ತಾ ಇದೆ. ಬಾಗಲಕೋಟೆನಲ್ಲಿ ನೋಡಿ ಎಷ್ಟೆಷ್ಟಾಗಿದೆ ಅಂತ. ಮಧ್ಯಾಹ್ನ 1 ಗಂಟೆ ಅಷ್ಟೊತ್ತಿನವರೆಗೆ 43.75% ವೋಟಿಂಗ್ ಆಗಿತ್ತು. ಬಾಗಲಕೋಟೆನಲ್ಲಿ ವೋಟಿಂಗ್ ಪರ್ಸೆಂಟೇಜ್ ಇರೋದ್ರಲ್ಲಿ ಚೆನ್ನಾಗಿ ಅನ್ನಿಸ್ತಾ ಇದೆ. ದಾವಣಗೆರೆ ದಕ್ಷಿಣದಲ್ಲಿ ಮಧ್ಯಾಹ್ನ 1 ಗಂಟೆವರೆಗೆ 37% ವೋಟಿಂಗ್ ಆಗಿತ್ತು. ಕಾಂಗ್ರೆಸ್ ಹಾಗೂ ಬಿಜೆಪಿ ಪಾಲಿನ ಪ್ರತಿಷ್ಠೆಯ ಕಣದಲ್ಲಿ ಮೆಗಾ ಫೈಟ್ ನಡೆದಿದೆ. ಸಮರ್ಥ ಶಾಮನೂರು ವರ್ಸಸ್ ಶ್ರೀನಿವಾಸ್ ದಾಸ್ ಕರಿಯಪ್ಪ ದಾವಣಗೆರೆಯಲ್ಲಿ, ಹಾಗೇನೆ ಉಮೇಶ್ ಮೇಟಿ ವರ್ಸಸ್ ಚರಂತಿಮಠ ವೀರಣ್ಣ ಚರಂತಿಮಠ ಬಾಗಲಕೋಟೆಯಲ್ಲಿ. ಎಷ್ಟು ವೋಟಿಂಗ್ ಆಗುತ್ತೆ ಅನ್ನೋದರ ಮೇಲೆ ಕೂಡ ಫಲಿತಾಂಶ ಹೇಗೆ ಬರುತ್ತೆ ಅಂತ ಕೆಲವೊಮ್ಮೆ ನಿರ್ಧಾರ ಮಾಡಲಾಗತ್ತೆ. ತಜ್ಞರು ತಮ್ಮ ಅಭಿಪ್ರಾಯಗಳನ್ನು ಕೊಡ್ತಾರೆ. ಫಲಿತಾಂಶ ಬಂದ ಮೇಲೇನೆ ಆಕ್ಚುಯಲ್ ನಿಖರವಾದಂಥ ಫಲಿತಾಂಶ ಏನು ಅನ್ನೋದು ಗೊತ್ತಾಗೋದು. ಏನೇ ಇದ್ರೂ ಎರಡೂ ಕಡೆ ಮತದಾನ ಬಿರುಸಿನಿಂದ ಸಾಗಿದೆ. ದೃಶ್ಯಗಳಲ್ಲಿ ನೋಡ್ತಾ ಇದ್ದೀವಿ, ಕ್ಯಾಂಡಿಡೇಟ್ಗಳು, ಅವರ ಕುಟುಂಬಸ್ಥರು, ಹೊಸದಾಗಿ ಮತದಾನ ಮಾಡುವವರು, ವಯೋವೃದ್ಧರು ಯಾರೆಲ್ಲ ಬಂದು ಮತದಾನ ಮಾಡ್ತಾ ಇದ್ದಾರೆ ಅನ್ನೋಂಥದ್ದನ್ನು ನೋಡಿದ್ದೀವಿ. ಬೆಳಗಿನಿಂದನೂ ಕೂಡ ಮತದಾನ ಬಿರುಸಿನಿಂದ ಸಾಗಿದೆ. ದಾವಣಗೆರೆ ಹಾಗೂ ಬಾಗಲಕೋಟೆ ಎರಡೂ ಕಡೆ ದೂರಗಳಿಂದ ಕೂಡ ಬಂದು ಮತದಾನ ಮಾಡಿದ್ದಾರೆ. ಹೊಸದಾಗಿ ಮತದಾನ ಮಾಡ್ತಾ ಇರುವಂಥವರು ವೋಟಿಂಗನ್ನು ಎಂಜಾಯ್ ಮಾಡಿದ್ದಾರೆ, ಫಸ್ಟ್ ಟೈಮ್ ವೋಟರ್ಸು. ಹಾಗೆಯೇ ಸಾಕಷ್ಟು ಜನ ವಯೋವೃದ್ಧರು ಕೂಡ ಬಿಸಿಲಿದ್ರೂ ಕೂಡ ನಡ್ಕೊಂಡು ಬಂದು ವೋಟಿಂಗ್ ಮಾಡಿದ್ದಾರೆ. ಅನೇಕ ಕಡೆಗಳಲ್ಲಿ ಮೂಲಭೂತ ಸೌಕರ್ಯಗಳೇ ಇರಲಿಲ್ಲ. ಕನಿಷ್ಠ ಕುಡಿಯೋ ನೀರು ಇರಬಹುದು ಅಥವಾ ಬೇರೆ ಯಾವುದೇ ಥರ ಸೌಕರ್ಯಗಳಿರಲಿಲ್ಲ. ಆದರೂ ಕೂಡ ಜನ ಬಂದು ವೋಟ್ ಮಾಡ್ತಾ ಇದ್ದಾರೆ. ಬಾಗಲಕೋಟೆಯಲ್ಲಿ ಸ್ವಲ್ಪ ಹೆಚ್ಚಿನ ಪ್ರಮಾಣದಲ್ಲಿ ವೋಟಿಂಗ್ ಆಗಿದೆ. ದಾವಣಗೆರೆಯಲ್ಲಿ 37% ಮಧ್ಯಾಹ್ನ 1 ಗಂಟೆವರೆಗೆ 37% ವೋಟಿಂಗ್ ಆಗಿದೆ. ಮಾತಾಡ್ರಿಗೆ ಒಂದು ಎಕ್ಸ್ಟ್ರಾ ಗೃಹಲಕ್ಷ್ಮಿ ಚುನಾವಣೆಗೆ ಬಂದಿವಿ. ನೋಡಿ, ತಾವು ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ. ದಾವಣಗೆರೆ ದಕ್ಷಿಣ ಮತ್ತು ಬಾಗಲಕೋಟೆ ಉಪಕದನ ಕ್ಷೇತ್ರದಲ್ಲಿ ಯಾವ ರೀತಿ ಬಿರುಸಿನ ಮತದಾನ ನಡೀತಾ ಇದೆ ಅಂತ ಹೇಳಿ, ತಮ್ಮ ಊರುಗಳನ್ನು ಬಿಟ್ಟು ಬೇರೆ ಕಡೆ ಹೋಗಿದಂಥವರು ಕೂಡ, ದುಡಿಯೋರು ಕೂಡ, ಬೇರೆ ಬೇರೆ ಕಡೆ ಸೆಟ್ಲ್ ಆದವರು ಕೂಡ ಈಗ ವಾಪಸ್ ತಮ್ಮ ಊರುಗಳಿಗೆ ಬಂದು ಮತದಾನ ಪ್ರಕ್ರಿಯೆಯಲ್ಲಿ ಭಾಗಿಯಾಗಿದ್ದಾರೆ. ಕುಂದಾಪುರದಿಂದಲೂ ಕೂಡ ಬಂದು ಮತದಾನ ಮಾಡಿರುವಂಥದ್ದು. ಮತದಾನ ಪವಿತ್ರ ಹಕ್ಕು, ಇದನ್ನು ಮಿಸ್ ಮಾಡೋದು ಬೇಡ ಅಂತ ಹೇಳಿ ದುಡಿಯೋಗೋಸ್ಕರ ಎಲ್ಲೆಲ್ಲಿ ಹೋಗಿ ಸೆಟ್ಲ್ ಆಗಿದ್ದಾರೋ ಅವರೆಲ್ಲರೂ ಕೂಡ ಬಂದು ತಮ್ಮ ಹಕ್ಕು ಚಲಾವಣೆ ಮಾಡಿದ್ದಾರೆ. ಕುಂದಾಪುರದಿಂದ ಬಂದಿದ್ದಾರೆ, ಬೇರೆ ಬೇರೆ ಊರುಗಳಿಂದ ಬಂದಿದ್ದಾರೆ. ದಾವಣಗೆರೆ ದಕ್ಷಿಣ ಮತ್ತು ಬಾಗಲಕೋಟೆ ಈ ಕ್ಷೇತ್ರದಲ್ಲಿ ಸದ್ಯಕ್ಕೆ ಬಿರುಸಿನ ಮತದಾನ ನಡೀತಾ ಇರೋದು. ಪಿಂಕ್ ಬೂತ್ಗಳನ್ನು ಕೂಡ ಮಾಡಿದ್ದಾರೆ ಮಹಿಳೆಯರಿಗಾಗಿ. ವಿಕಲಚೇತನರು ಕೂಡ ಬಂದಿದ್ದಾರೆ, ಅವರು ಕೂಡ ಈ ಮತದಾನ ಪ್ರಕ್ರಿಯೆಯಲ್ಲಿ ಭಾಗಿಯಾಗಿದ್ದಾರೆ. ವಿಶೇಷ ಚೇತನರು ಎಲ್ಲರನ್ನೂ ಕೂಡ ತಾವು ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದಾರೆ. ಉಪಕದನದ ಮಹಾ ಸಮರದಲ್ಲಿ ಬೆರಸಿನಿಂದ ಮತದಾನ ಸಾಗ್ತಾ ಇದೆ. ಎರಡು ಕಡೆ ವೋಟಿಂಗ್ ಆಗ್ತಾ ಇದೆ, ಚೆನ್ನಾಗಿ ಆಗ್ತಾ ಇದೆ. ಬಾಗಲಕೋಟೆನಲ್ಲಿ ನೋಡಿ ಎಷ್ಟೆಷ್ಟಾಗಿದೆ ಅಂತ. ಮಧ್ಯಾಹ್ನ 1 ಗಂಟೆ ಅಷ್ಟೊತ್ತಿನವರೆಗೆ 43.75% ವೋಟಿಂಗ್ ಆಗಿತ್ತು. ಬಾಗಲಕೋಟೆನಲ್ಲಿ ವೋಟಿಂಗ್ ಪರ್ಸೆಂಟೇಜ್ ಇರೋದ್ರಲ್ಲಿ ಚೆನ್ನಾಗಿ ಅನ್ನಿಸ್ತಾ ಇದೆ. ದಾವಣಗೆರೆ ದಕ್ಷಿಣದಲ್ಲಿ ಮಧ್ಯಾಹ್ನ 1 ಗಂಟೆವರೆಗೆ 37% ವೋಟಿಂಗ್ ಆಗಿತ್ತು. ಕಾಂಗ್ರೆಸ್ ಹಾಗೂ ಬಿಜೆಪಿ ಪಾಲಿನ ಪ್ರತಿಷ್ಠೆಯ ಕಣದಲ್ಲಿ ಮೆಗಾ ಫೈಟ್ ನಡೆದಿದೆ. ಸಮರ್ಥ ಶಾಮನೂರು ವರ್ಸಸ್ ಶ್ರೀನಿವಾಸ್ ದಾಸ್ ಕರಿಯಪ್ಪ ದಾವಣಗೆರೆಯಲ್ಲಿ, ಹಾಗೇನೆ ಉಮೇಶ್ ಮೇಟಿ ವರ್ಸಸ್ ಚರಂತಿಮಠ ವೀರಣ್ಣ ಚರಂತಿಮಠ ಬಾಗಲಕೋಟೆಯಲ್ಲಿ. ಎಷ್ಟು ವೋಟಿಂಗ್ ಆಗುತ್ತೆ ಅನ್ನೋದರ ಮೇಲೆ ಕೂಡ ಫಲಿತಾಂಶ ಹೇಗೆ ಬರುತ್ತೆ ಅಂತ ಕೆಲವೊಮ್ಮೆ ನಿರ್ಧಾರ ಮಾಡಲಾಗತ್ತೆ. ತಜ್ಞರು ತಮ್ಮ ಅಭಿಪ್ರಾಯಗಳನ್ನು ಕೊಡ್ತಾರೆ. ಫಲಿತಾಂಶ ಬಂದ ಮೇಲೇನೆ ಆಕ್ಚುಯಲ್ ನಿಖರವಾದಂಥ ಫಲಿತಾಂಶ ಏನು ಅನ್ನೋದು ಗೊತ್ತಾಗೋದು. ಏನೇ ಇದ್ರೂ ಎರಡೂ ಕಡೆ ಮತದಾನ ಬಿರುಸಿನಿಂದ ಸಾಗಿದೆ. ದೃಶ್ಯಗಳಲ್ಲಿ ನೋಡ್ತಾ ಇದ್ದೀವಿ, ಕ್ಯಾಂಡಿಡೇಟ್ಗಳು, ಅವರ ಕುಟುಂಬಸ್ಥರು, ಹೊಸದಾಗಿ ಮತದಾನ ಮಾಡುವವರು, ವಯೋವೃದ್ಧರು ಯಾರೆಲ್ಲ ಬಂದು ಮತದಾನ ಮಾಡ್ತಾ ಇದ್ದಾರೆ ಅನ್ನೋಂಥದ್ದನ್ನು ನೋಡಿದ್ದೀವಿ. ಬೆಳಗಿನಿಂದನೂ ಕೂಡ ಮತದಾನ ಬಿರುಸಿನಿಂದ ಸಾಗಿದೆ. ದಾವಣಗೆರೆ ಹಾಗೂ ಬಾಗಲಕೋಟೆ ಎರಡೂ ಕಡೆ ದೂರಗಳಿಂದ ಕೂಡ ಬಂದು ಮತದಾನ ಮಾಡಿದ್ದಾರೆ. ಹೊಸದಾಗಿ ಮತದಾನ ಮಾಡ್ತಾ ಇರುವಂಥವರು ವೋಟಿಂಗನ್ನು ಎಂಜಾಯ್ ಮಾಡಿದ್ದಾರೆ, ಫಸ್ಟ್ ಟೈಮ್ ವೋಟರ್ಸು.
ಹಾಗೆಯೇ ಸಾಕಷ್ಟು ಜನ ವಯೋವೃದ್ಧರು ಕೂಡ ಬಿಸಿಲಿದ್ರು ಕೂಡ ನಡ್ಕೊಂಡು ಬಂದು ವೋಟಿಂಗ್ ಮಾಡಿದ್ದಾರೆ. ಅನೇಕ ಕಡೆಗಳಲ್ಲಿ ಮೂಲಭೂತ ಸೌಕರ್ಯಗಳೇ ಇರಲಿಲ್ಲ. ಕನಿಷ್ಠ ಕುಡಿಯೋ ನೀರು ಇರಬಹುದು ಅಥವಾ ಬೇರೆ ಯಾವುದೇ ಥರ ಸೌಕರ್ಯಗಳಿರಲಿಲ್ಲ. ಆದರೂ ಕೂಡ ಜನ ಬಂದು ವೋಟ್ ಮಾಡ್ತಾ ಇದ್ದಾರೆ. ಬಾಗಲಕೋಟೆಯಲ್ಲಿ ಸ್ವಲ್ಪ ಹೆಚ್ಚಿನ ಪ್ರಮಾಣದಲ್ಲಿ ವೋಟಿಂಗ್ ಆಗಿದೆ. ದಾವಣಗೆರೆಯಲ್ಲಿ 37% ಮಧ್ಯಾಹ್ನ 1 ಗಂಟೆವರೆಗೆ 37% ವೋಟಿಂಗ್ ಆಗಿದೆ. ಮಾತಾಡಿದವ್ರಿಗೆ ಒಂದು ಎಕ್ಸ್ಟ್ರಾ ಗೃಹಲಕ್ಷ್ಮಿ ಚುನಾವಣೆಗೆ ಬಂದಿವಿ. ನೋಡಿ, ತಾವು ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ. ದಾವಣಗೆರೆ ದಕ್ಷಿಣ ಮತ್ತು ಬಾಗಲಕೋಟೆ ಉಪಕದನ ಕ್ಷೇತ್ರದಲ್ಲಿ ಯಾವ ರೀತಿ ಬಿರುಸಿನ ಮತದಾನ ನಡೀತಾ ಇದೆ ಅಂತ ಹೇಳಿ ತಮ್ಮ ಊರುಗಳನ್ನು ಬಿಟ್ಟು ಬೇರೆ ಕಡೆ ಹೋಗಿದಂಥವರು ಕೂಡ, ದುಡಿಯೋರು ಕೂಡ, ಬೇರೆ ಬೇರೆ ಕಡೆ ಸೆಟ್ಲ್ ಆದವರು ಕೂಡ ಈಗ ವಾಪಸ್ ತಮ್ಮ ಊರುಗಳಿಗೆ ಬಂದು ಮತದಾನ ಪ್ರಕ್ರಿಯೆಯಲ್ಲಿ ಭಾಗಿಯಾಗಿದ್ದಾರೆ. ಕುಂದಾಪುರದಿಂದಲೂ ಕೂಡ ಬಂದು ಮತದಾನ ಮಾಡಿರುವಂಥದ್ದು. ಮತದಾನ ಪವಿತ್ರ ಹಕ್ಕು, ಇದನ್ನು ಮಿಸ್ ಮಾಡೋದು ಬೇಡ ಅಂತ ಹೇಳಿ ದುಡಿಯೋಗೋಸ್ಕರ ಎಲ್ಲೆಲ್ಲಿ ಹೋಗಿ ಸೆಟ್ಲ್ ಆಗಿದ್ದಾರೋ ಅವರೆಲ್ಲರೂ ಕೂಡ ಬಂದು ತಮ್ಮ ಹಕ್ಕು ಚಲಾವಣೆ ಮಾಡಿದ್ದಾರೆ. ಕುಂದಾಪುರದಿಂದ ಬಂದಿದ್ದಾರೆ, ಬೇರೆ ಬೇರೆ ಊರುಗಳಿಂದ ಬಂದಿದ್ದಾರೆ. ದಾವಣಗೆರೆ ದಕ್ಷಿಣ ಮತ್ತು ಬಾಗಲಕೋಟೆ ಈ ಕ್ಷೇತ್ರದಲ್ಲಿ ಸದ್ಯಕ್ಕೆ ಬಿರುಸಿನ ಮತದಾನ ನಡೀತಾ ಇರೋದು. ಪಿಂಕ್ ಬೂತ್ಗಳನ್ನು ಕೂಡ ಮಾಡಿದ್ದಾರೆ ಮಹಿಳೆಯರಿಗಾಗಿ. ವಿಕಲಚೇತನರು ಕೂಡ ಬಂದಿದ್ದಾರೆ, ಅವರು ಕೂಡ ಈ ಮತದಾನ ಪ್ರಕ್ರಿಯೆಯಲ್ಲಿ ಭಾಗಿಯಾಗಿದ್ದಾರೆ. ವಿಶೇಷ ಚೇತನರು ಎಲ್ಲರನ್ನೂ ಕೂಡ ತಾವು ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ. ನೋಡಿ, ತಾವು ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ. ದಾವಣಗೆರೆ ದಕ್ಷಿಣ ಮತ್ತು ಬಾಗಲಕೋಟೆ ಉಪಕದನ ಕ್ಷೇತ್ರದಲ್ಲಿ ಯಾವ ರೀತಿ ಬಿರುಸಿನ ಮತದಾನ ನಡೀತಾ ಇದೆ ಅಂತ ಹೇಳಿ ತಮ್ಮ ಊರುಗಳನ್ನು ಬಿಟ್ಟು ಬೇರೆ ಕಡೆ ಹೋಗಿದಂಥವರು ಕೂಡ, ದುಡಿಯೋರು ಕೂಡ, ಬೇರೆ ಬೇರೆ ಕಡೆ ಸೆಟ್ಲ್ ಆದವರು ಕೂಡ ಈಗ ವಾಪಸ್ ತಮ್ಮ ಊರುಗಳಿಗೆ ಬಂದು ಮತದಾನ ಪ್ರಕ್ರಿಯೆಯಲ್ಲಿ ಭಾಗಿಯಾಗಿದ್ದಾರೆ. ಕುಂದಾಪುರದಿಂದಲೂ ಕೂಡ ಬಂದು ಮತದಾನ ಮಾಡಿರುವಂಥದ್ದು. ಮತದಾನ ಪವಿತ್ರ ಹಕ್ಕು, ಇದನ್ನು ಮಿಸ್ ಮಾಡೋದು ಬೇಡ ಅಂತ ಹೇಳಿ ದುಡಿಯೋಗೋಸ್ಕರ ಎಲ್ಲೆಲ್ಲಿ ಹೋಗಿ ಸೆಟ್ಲ್ ಆಗಿದ್ದಾರೋ ಅವರೆಲ್ಲರೂ ಕೂಡ ಬಂದು ತಮ್ಮ ಹಕ್ಕು ಚಲಾವಣೆ ಮಾಡಿದ್ದಾರೆ. ಕುಂದಾಪುರದಿಂದ ಬಂದಿದ್ದಾರೆ, ಬೇರೆ ಬೇರೆ ಊರುಗಳಿಂದ ಬಂದಿದ್ದಾರೆ. ದಾವಣಗೆರೆ ದಕ್ಷಿಣ ಮತ್ತು ಬಾಗಲಕೋಟೆ ಈ ಕ್ಷೇತ್ರದಲ್ಲಿ ಸದ್ಯಕ್ಕೆ ಬಿರುಸಿನ ಮತದಾನ ನಡೀತಾ ಇರೋದು. ಪಿಂಕ್ ಬೂತ್ಗಳನ್ನು ಕೂಡ ಮಾಡಿದ್ದಾರೆ ಮಹಿಳೆಯರಿಗಾಗಿ. ವಿಕಲಚೇತನರು ಕೂಡ ಬಂದಿದ್ದಾರೆ, ಅವರು ಕೂಡ ಈ ಮತದಾನ ಪ್ರಕ್ರಿಯೆಯಲ್ಲಿ ಭಾಗಿಯಾಗಿದ್ದಾರೆ. ವಿಶೇಷ ಚೇತನರು ಎಲ್ಲರನ್ನೂ ಕೂಡ ತಾವು ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ.